ನಾನು ನಿಂಗೇನೋ ತಂದಿದ್ದೀನಿ, ಕಣ್ಮುಚ್ಚು. ಟಾಡಾಯ್, ಏನಿದು? ಏನು ಹೇಳಬೇಕು? ಥ್ಯಾಂಕ್ ಯು ಹೇಳಿದ್ಯಾ? ವೆರಿ ಗುಡ್. ಕಂದಮ್ಮ, ಇವಾಗ ಯಾರಾದರೂ ಇವಾಗ ನೀನೇ ಇದನ್ನ ಬಿಸಾಕ್ಬಿಡ್ತೀಯಾ ಅಂತ ಇಟ್ಕೋ. ಬಿಸಾಕೋದು ಒಳ್ಳೇದಾ ತಪ್ಪಾ? ಬಿಸಾಕ್ಬೋದಾ? ಇಟ್ಕೋಬೇಕಲ್ವಾ? ಅಕಸ್ಮಾತ್ ಬಿಸಾಕಿದಾಗ ಏನು ಹೇಳಬೇಕು ನೀನು? ಇವಾಗ ನೀನು ಥ್ಯಾಂಕ್ ಯು ಹೇಳಿದೆ, ನಾನು ನಿಂಗೇನೋ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದೆ ಅಲ್ವಾ? ಇಲ್ಲಿ ನೋಡು ಅಜ್ಜಿ, ನೋಡು ಇದನ್ನ ಇಲ್ಲೇ ಇಟ್ಕೋ, ತೊಡೆ ಮೇಲೆ ಇಟ್ಕೋ. ನೋಡಿ, ಇದು ನಾನು ಕೊಟ್ಟಿದ್ದಕ್ಕೆ ನೀನು ಥ್ಯಾಂಕ್ ಯು ಅಂತ ಹೇಳಿದೆ ಅಲ್ವಾ? ಇವಾಗ ಯಾರಾದರೂ ಅದನ್ನ ಬಿಸಾಕ್ಬಿಡ್ತಾರೆ ಅಂತ ಇಟ್ಕೋ, ಅವಾಗ ಏನು ಹೇಳ್ಬೇಕು? ಅವರು ಏನೋ ಹೇಳ್ಬೇಕಲ್ವಾ? ಹೀಗೆ ಕಿವಿ ಇಟ್ಕೊಂಡು ಏನು ಹೇಳಬೇಕು? ಸಾರಿ ಅನ್ಬೇಕು ಅಲ್ವಾ? ಆಮೇಲೆ ಇವಾಗ ನಾನು ಪಾಪಿಟ್ ನಾನು ಇಟ್ಕೊಂಡಿದ್ದೀನಿ ಅನ್ಕೋ, ಅಕಸ್ಮಾತ್ ನಾನು ನಿನಗೆ ಕೊಡಲಿಲ್ಲ, ನಾನೇ ಹಿಂಗೆ ಇಟ್ಕೊಂಡ್ಬಿಟ್ಟೆ ಅಂದರೆ ನೀನು ಏನಂತ ಕೇಳಬೇಕು? ಪ್ಲೀಸ್ ಕೊಡಿ ಅಂದರೆ ನಾನು ನಿನಗೆ ಕೊಡ್ತೀನಿ, ಆಯ್ತು? ಒಬ್ರು ಗಿಫ್ಟ್ ಕೊಟ್ಟಾಗ ಅಥವಾ ಏನಾದರೂ ಕೊಟ್ಟಾಗ ನೀನು ಥ್ಯಾಂಕ್ ಯು ಅನ್ಬೇಕು. ಆಮೇಲೆ ಯಾರಾದರೂ ಕೊಡಲ್ಲ, ನಾನು ನಿಮಗೆ ಕಿತ್ಕೊಂಡ್ಬಿಡ್ತೀನಿ ಅಂತ ನಿಮ್ಗೆ ಯಾರೋ ಫ್ರೆಂಡ್ಸು ಅಥವಾ ಯಾರಾದರೂ ಮಕ್ಕಳು ಆಟ ಆಡೋಕ್ಕೆ ಬಂದಾಗ ಕಿತ್ಕೊಂಡ್ಬಿಟ್ರೆ ಅವಾಗ ಹೇಳಬೇಕು ಪ್ಲೀಸ್ ಕೊಡಿ ಅಂತ ಕೇಳಬೇಕು. ಆಮೇಲೆ ಯಾರಾದರೂ ಆಟ ಸಾಮಾನೆಲ್ಲ ಬಿಸಾಕೋದು ಅಥವಾ ನೀನೇ ಇವಾಗ ಏನೇನೋ ಬಿಸಾಕ್ತಾ ಇರ್ತೀಯ ಅದೆಲ್ಲ ಮಾಡಬಾರ್ದು, ಆಯಿತಾ? ಅವಾಗ ಸಾರಿ ಅಮ್ಮ, ಸಾರಿ ಅಜ್ಜಿ ಅಂತ ಕಿವಿ ಇಟ್ಕೊಂಡು ಕೇಳಬೇಕು, ಆಯಿತಾ? ಈ ಮೂರನ್ನ ಗೋಲ್ಡನ್ ವರ್ಡ್ಸ್ ಅಂತ ಕರೀತಾರೆ. ಪ್ಲೀಸ್, ಥ್ಯಾಂಕ್ ಯು ಮತ್ತು ಸಾರಿ ಅನ್ನೋದನ್ನ ಎಲ್ರಿಗೂ ಹೇಳಬೇಕು. ಮೇಲೆ ಕರಾಗ್ರೆ ಎಲ್ಲ ಮಾಡಿ ಆದ್ಮೇಲೆ ನಮಸ್ಕಾರ ಮಾಡಿದ್ಮೇಲೆ ಯಾರಿಗೆ ಹೋಗಿ ನಮಸ್ಕಾರ ಮಾಡ್ತೀಯಾ? ಸೂರ್ಯಾಗ ನಮಸ್ಕಾರ ಮಾಡ್ತೀಯಾ? ಸೂರ್ಯಾಗೆ ನಮಸ್ಕಾರ ಮಾಡುವಾಗ ಯಾವ ಶ್ಲೋಕ ಹೇಳ್ತೀಯಾ? ನಮಃ ಅನ್ಕೊಂಡು 11 ಸಲ ಈ ಶ್ಲೋಕನ ಹೇಳೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ತಿರ್ಗಾ ನಾಳೆ ಹೇಳ್ಕೊಡ್ತೀನಿ, ಹೊಸ ಹೊಸದು.